HRMS 2.0ನಲ್ಲಿ ಸರ್ಕಾರಿ ನೌಕರರಿಗೆ ಒದಗಿಸಲಾದ ವಿವಿಧ ಸೇವೆಗಳನ್ನು ಸ್ವಯಂ ಚಾಲಿತಗೊಳಿಸಲಾಗುತ್ತಿದೆ. ಆದ್ದರಿಂದ ಅವರ ಇದುವರೆಗಿನ ಸೇವಾ ವಿವರಗಳನ್ನು ವಿದ್ಯುನ್ಮಾನ ಸೇವಾವಹಿ ಅಂದರೆ ESRನಲ್ಲಿ ದಾಖಲಿಸುವುದು ಅವಶ್ಯಕವಾಗಿದೆ. ESRನಲ್ಲಿ DDO ಹಂತದಲ್ಲಿ 3 ಲಾಗಿನ್ಗಳನ್ನು ಒದಗಿಸಲಾಗಿದೆ. ವಿಷಯ ನಿರ್ವಾಹಕರು, ಅಧೀಕ್ಷಕರು ಮತ್ತು DDO. ಇದು K2ನಲ್ಲಿರುವಂಥ ತಯಾರಕರು, ಪರಿಶೀಲಕರು ಹಾಗೂ ಅನುಮೋದಕರ ಲಾಗಿನ್ಗೆ ಹೋಲುತ್ತದೆ. HRMS 2 ess.karnataka.gov.in ವೆಬ್ಸೈಟ್ ಅಡ್ರೆಸ್ ಅನ್ನು ಬಳಸಿ ESRಗೆ ಲಾಗಿನ್ ಆಗಬಹುದು. ಎಲ್ಲ DDOಗಳನ್ನು ESR ತಂತ್ರಾಂಶದಲ್ಲಿ ಆನ್ಬೋರ್ಡ್ ಮಾಡಲಾಗಿದೆ. DDOರವರು ಅವರ HRMS 1 DDO ಕೋಡನ್ನು ಬಳಕೆದಾರರ ಹೆಸರನ್ನಾಗಿ ಅಥವಾ ಯೂಸರ್ ನೇಮ್ ಅನ್ನಾಗಿ ಬಳಸಿ ESR ತಂತ್ರಾಂಶದಲ್ಲಿ ಲಾಗಿನ್ ಆಗಬಹುದು. ಪಾಸ್ವರ್ಡ್ ಅದೇ DDO ಕೋಡ್ ಆಗಿರುತ್ತದೆ. ಲಾಗಿನ್ ಆದ ನಂತರ ಚೇಂಜ್ ಪಾಸ್ವರ್ಡ್ ಮೆನುನಲ್ಲಿ ಅವರ ಪಾಸ್ವರ್ಡನ್ನು ಬದಲಾಯಿಸಬಹುದು. ಇದು DDOರವರ ಡ್ಯಾಶ್ಬೋರ್ಡ್ ಆಗಿರುತ್ತದೆ. ಅವರ ಅಡಿಯಲ್ಲಿ ವೇತನ ಪಡೆಯುತ್ತಿರುವ ಅಧಿಕಾರಿಗಳು ಅಥವಾ ನೌಕರರ ಸಂಖ್ಯೆ ನಮೂದಿಸಲಾಗಿರುತ್ತದೆ ಹಾಗೂ ESR ಅನುಷ್ಠಾನದ ಸ್ಥಿತಿ ಪ್ರದರ್ಶಿತವಾಗಿರುತ್ತದೆ. ಸ್ಕ್ರೀನ್ನ ಎಡಭಾಗದಲ್ಲಿರುವಂಥ ಮೆನು ಬಾರನ್ನು ಕ್ಲಿಕ್ ಮಾಡಿ ಪ್ರಥಮವಾಗಿ DDOರವರು ವಿಷಯ ನಿರ್ವಾಹಕರು ಮತ್ತು ಅಧೀಕ್ಷಕರ ಪಾತ್ರ ಮತ್ತು ಲಾಗಿನ್ಗಳನ್ನು ರಚಿಸಬೇಕು. DDOರವರು ಬಳಕೆದಾರರ ನಿರ್ವಹಣೆ ಯೂಸರ್ ಮ್ಯಾನೇಜ್ಮೆಂಟ್ ಉಪಮೆನುವನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ 3 ಸಬ್ ಮೆನು ಇದೆ: ಕ್ರಿಯೇಟ್ ಯೂಸರ್, ಮಾಡಿಫೈ ಯೂಸರ್ ಮತ್ತು ಚೇಂಜ್ ಸ್ಟೇಟಸ್ ಆಫ್ ಯೂಸರ್. ಸಬ್ ಮೆನು ಕ್ರಿಯೇಟ್ ಯೂಸರ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಾತ್ರವನ್ನು ಆಯ್ಕೆ ಮಾಡಿ. ವಿಷಯ ನಿರ್ವಾಹಕರು ಅಥವಾ ಅಧೀಕ್ಷಕರು. ನಂತರ ಆ ಪಾತ್ರವನ್ನು ನಿರ್ವಹಿಸುತ್ತಿರುವ ನೌಕರರ KGID ಸಂಖ್ಯೆಯನ್ನು ದಾಖಲಿಸಿ ಗೆಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಬಂಧಿಸಿದ ಸಿಬ್ಬಂದಿಯ ಮಾಹಿತಿ ಅಂದರೆ ಹೆಸರು, ಮೊಬೈಲ್ ಸಂಖ್ಯೆ, ಇಲಾಖಾ ಕೋಡ್, ಕಚೇರಿ ವಿಳಾಸ ಪ್ರದರ್ಶಿತವಾಗುತ್ತದೆ. ಲಾಗಿನ್ ID ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡನ್ನು ಹೊಂದಿಸಿ ನಂತರ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಗರಿಷ್ಠ 9 ವಿಷಯ ನಿರ್ವಾಹಕರು ಮತ್ತು 9 ಅಧೀಕ್ಷಕರ ಲಾಗಿನ್ಗಳನ್ನು ಅವರು ರಚಿಸಬಹುದು. ಈಗ ಸೂಪರ್ಡೆಂಟ್ ರೋಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೂಪರ್ಡೆಂಟ್ ರೋಲನ್ನು ನಿರ್ವಹಿಸುತ್ತಿರುವ ಸಿಬ್ಬಂದಿಯ KGID ಸಂಖ್ಯೆಯನ್ನು ನಮೂದಿಸಿ ಗೆಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅವರ ವಿವರ ಪ್ರದರ್ಶಿತವಾಗುತ್ತದೆ. ಲಾಗಿನ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ. ಡಾಟಾ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. DDOರವರು ಕಡ್ಡಾಯವಾಗಿ ವಿಷಯ ನಿರ್ವಾಹಕರು ಮತ್ತು ಅಧೀಕ್ಷಕರ ರೋಲ್ ಕ್ರಿಯೇಟ್ ಮಾಡಿ ಆ ಪಾತ್ರವನ್ನು ನಿರ್ವಹಿಸುತ್ತಿರುವ ನೌಕರರ KGIDಯನ್ನು ಅದಕ್ಕೆ ಮ್ಯಾಪ್ ಮಾಡಬೇಕು. ಒಂದು ವೇಳೆ ವಿಷಯ ನಿರ್ವಾಹಕರು ಅಥವಾ ಅಧೀಕ್ಷಕರಲ್ಲಿ ಯಾವುದಾದ್ರೂ ಬದಲಾವಣೆ ಇದ್ದಲ್ಲಿ DDOರವರು ಮಾಡಿಫೈ ಯೂಸರ್ ಮೆನುವನ್ನು ಆಯ್ಕೆ ಮಾಡಿ ಮಾರ್ಪಡಿಸಬೇಕಾಗಿರುವ ಪಾತ್ರ ಮತ್ತು ಲಾಗಿನ್ IDಯನ್ನು ಆಯ್ಕೆ ಮಾಡಿ ಮಾಡಿಫೈ ಬಟನ್ ಅನ್ನು ಕ್ಲಿಕ್ ಮಾಡಿ ಆ ಲಾಗಿನ್ IDಗೆ ಮ್ಯಾಪ್ ಆಗಿರುವ ಉದ್ಯೋಗಿಯ ವಿವರಗಳು ಪ್ರದರ್ಶಿತವಾಗುತ್ತದೆ. ಆ ಲಾಗಿನ್ IDಗೆ ಹೊಸದಾಗಿ ಮ್ಯಾಪ್ ಮಾಡಬೇಕಾದ ಉದ್ಯೋಗಿಯ KGID ಸಂಖ್ಯೆಯನ್ನು ನಮೂದಿಸಿ. ಗೆಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆ ಉದ್ಯೋಗಿಯ ವಿವರಗಳು ಪ್ರದರ್ಶಿತವಾಗುತ್ತದೆ.
ಸಲ್ಲಿಸು ಬಟನ್ ಕ್ಲಿಕ್ ಮಾಡಿ ಬದಲಾವಣೆಗಳು ಉಳಿಸಲಾಗುತ್ತದೆ. DDO ವಿಷಯ ನಿರ್ವಾಹಕರು ಮತ್ತು ಅಧೀಕ್ಷಕರ ಲಾಗಿನ್ಗಳನ್ನು ಆಕ್ಟಿವ್ ಅಥವಾ ಇನ್ಆಕ್ಟಿವ್ ಮಾಡಬಹುದು. ಒಂದು ವೇಳೆ ಅವರ ಕಚೇರಿಯಲ್ಲಿ ಇಬ್ಬರು ವಿಷಯ ನಿರ್ವಾಹಕರ ಪಾತ್ರವನ್ನು ಕ್ರಿಯೇಟ್ ಮಾಡಲಾಗಿದ್ದು, ಆದರೆ ಈಗ ಒಬ್ಬ ವಿಷಯ ನಿರ್ವಾಹಕರು ಮಾತ್ರ ESR ಕಾರ್ಯವನ್ನು ನಿರ್ವಹಿಸುತ್ತಿದ್ದರೆ ಒಂದು ವಿಷಯ ನಿರ್ವಾಹಕರ ಲಾಗಿನ್ ಅನ್ನು ಇನ್ಆಕ್ಟಿವ್ ಮಾಡಬಹುದು. ಅದೇ ರೀತಿ ಇನ್ಆಕ್ಟಿವ್ ಆಗಿರುವಂಥ ವಿಷಯ ನಿರ್ವಾಹಕರ ರೋಲನ್ನು ಆಕ್ಟಿವ್ ಮಾಡಬಹುದು. ಇದಕ್ಕೆ ಚೇಂಜ್ ಸ್ಟೇಟಸ್ ಆಫ್ ಯೂಸರ್ ಉಪಮೆನುವನ್ನು ಕ್ಲಿಕ್ ಮಾಡಿ ರೋಲ್ ಆಯ್ಕೆ ಮಾಡಿ ಗೆಟ್ ಸ್ಟೇಟಸ್ ಅನ್ನು ಕ್ಲಿಕ್ ಮಾಡಿ. DDO ಎಷ್ಟು ವಿಷಯ ನಿರ್ವಾಹಕರನ್ನು ಕ್ರಿಯೇಟ್ ಮಾಡಿದ್ದಾರೆ ಅಷ್ಟು ಲಾಗಿನ್ ಐಡಿಗಳು ಅಲ್ಲಿ ಪ್ರದರ್ಶಿತವಾಗುತ್ತದೆ. ಇನ್ಆಕ್ಟಿವ್ ಅಥವಾ ಆಕ್ಟಿವ್ ಮಾಡಲು ಬಯಸುವಂಥ ಲಾಗಿನ್ ಐಡಿಯನ್ನು ಆಯ್ಕೆ ಮಾಡಿ ಆಕ್ಷನ್ನಲ್ಲಿ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಅಪ್ಡೇಟ್ ಸ್ಟೇಟಸ್ ಅನ್ನು ಕ್ಲಿಕ್ ಮಾಡಿ ಯೂಸರ್ ಹ್ಯಾಸ್ ಬಿನ್ ಡಿಆಕ್ಟಿವೇಟೆಡ್ ಸಕ್ಸಸ್ಫುಲ್ಲಿ ಅಂತ ಮೆಸೇಜ್ ಪ್ರದರ್ಶಿತವಾಗುತ್ತದೆ. ಒಂದು ವೇಳೆ ಈ ಲಾಗಿನ್ ಅನ್ನು ಪುನಃ ಆಕ್ಟಿವ್ ಮಾಡಬೇಕಾಗಿದ್ದಲ್ಲಿ ಆಕ್ಷನ್ ಬಟನ್ನಲ್ಲಿ ಮತ್ತೆ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಅಪ್ಡೇಟ್ ಸ್ಟೇಟಸ್ ಅನ್ನು ಕ್ಲಿಕ್ ಮಾಡಿ ಯೂಸರ್ ಹ್ಯಾಸ್ ಬೀನ್ ಆಕ್ಟಿವೇಟೆಡ್ ಸಕ್ಸಸ್ಫುಲ್ಲಿ ಅಂತ ಮೆಸೇಜ್ ಪ್ರದರ್ಶಿತವಾಗುತ್ತದೆ. ಈ ಪ್ರಕಾರ ಲಾಗಿನ್ಗಳನ್ನು ಆಕ್ಟಿವ್ ಅಥವಾ ಇನ್ಆಕ್ಟಿವ್ ಮಾಡಬಹುದು. ನೆಕ್ಸ್ಟ್ ಮೆನು ಯೂಸರ್ ಮ್ಯಾಪಿಂಗ್. DDO ವಿಷಯ ನಿರ್ವಾಹಕರು ಹಾಗೂ ಅಧೀಕ್ಷಕರ ಪಾತ್ರವನ್ನು ರಚಿಸಿದ ನಂತರ ವಿಷಯ ನಿರ್ವಾಹಕರನ್ನು ಅಧೀಕ್ಷಕರಿಗೆ ಮ್ಯಾಪ್ ಮಾಡಬೇಕು ಹಾಗೂ ವಿಷಯ ನಿರ್ವಾಹಕರು ಯಾವ ನೌಕರರ ESR ಅನ್ನು ನಿರ್ವಹಿಸುತ್ತಾರೆಯೋ ಆ KJDಗಳನ್ನು ಅವರ ಲಾಗಿನ್ಗೆ ಮ್ಯಾಪ್ ಮಾಡಬೇಕು. ಯೂಸರ್ ಮ್ಯಾಪಿಂಗ್ ಮೆನುವನ್ನು ಸೆಲೆಕ್ಟ್ ಮಾಡಿ ಪ್ರಥಮವಾಗಿ ಕೇಸ್ ವರ್ಕರ್ ಮ್ಯಾಪಿಂಗ್ ಬಟನ್ ಅನ್ನು ಆಯ್ಕೆ ಮಾಡಿ ಅಧೀಕ್ಷಕರ ಲಾಗಿನ್ ಐಡಿಯನ್ನು ಆಯ್ಕೆ ಮಾಡಿ ಆ ಅಧೀಕ್ಷಕರಿಗೆ ಮ್ಯಾಪ್ ಆಗಬೇಕಾದ ವಿಷಯ ನಿರ್ವಾಹಕರ ಲಾಗಿನ್ ಐಡಿಯನ್ನು ಆಯ್ಕೆ ಮಾಡಿ ನಂತರ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕೇಸ್ ವರ್ಕರ್ ಮ್ಯಾಪ್ಡ್ ಸಕ್ಸಸ್ಫುಲಿ ಎಂಬ ಸಂದೇಶವು ಪ್ರದರ್ಶಿತವಾಗುತ್ತದೆ. ವಿಷಯ ನಿರ್ವಾಹಕರು ಅಧೀಕ್ಷಕರಿಗೆ ಮ್ಯಾಪ್ ಆಗಿರುತ್ತಾರೆ. KJID ಮ್ಯಾಪಿಂಗ್ ಅನ್ನು ಸೆಲೆಕ್ಟ್ ಮಾಡಿ ಕೇಸ್ ವರ್ಕರ್ ಲಾಗಿನ್ ಐಡಿಯನ್ನು ಸೆಲೆಕ್ಟ್ ಮಾಡಿ ಆ ಕೇಸ್ ವರ್ಕರ್ ಲಾಗಿನ್ ಐಡಿಗೆ ಮ್ಯಾಪ್ ಮಾಡಬೇಕಾಗಿರುವಂಥ KJDಗಳನ್ನು ಆಯ್ಕೆ ಮಾಡಿ. ನೀವು ಒಂದೊಂದೇ KJDಯನ್ನು ಸೆಲೆಕ್ಟ್ ಮಾಡ್ಬೋದು ಅಥವಾ ಒಂದು ವೇಳೆ ಎಲ್ಲ KJD ಅವರಿಗೆ ಮ್ಯಾಪ್ ಆಗಬೇಕಿದ್ದಲ್ಲಿ ಸೆಲೆಕ್ಟ್ ಆಲ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ. KJID ಹ್ಯಾಸ್ ಬೀನ್ ಮ್ಯಾಪ್ಡ್ ಟು ಕೇಸ್ ವರ್ಕರ್ ಸಕ್ಸಸ್ಫುಲ್ಲಿ ಅಂತ ಮೆಸೇಜ್ ಪ್ರದರ್ಶಿತವಾಗುತ್ತದೆ. ಸೊ ಈ KJDಗಳು ವಿಷಯ ನಿರ್ವಾಹಕರಿಗೆ ಮ್ಯಾಪ್ ಆಗುತ್ತದೆ. ಸಿಬ್ಬಂದಿಯ KJDಗಳನ್ನು ಒಂದು ನಿರ್ದಿಷ್ಟ ಕೇಸ್ ವರ್ಕರ್ಗೆ ಮ್ಯಾಪ್ ಮಾಡಲಾಗಿರುತ್ತದೆ. ಒಂದು ವೇಳೆ ಕೆಲವು KJDಗಳನ್ನು ಒಂದು ಕೇಸ್ ವರ್ಕರ್ನಿಂದ ಇನ್ನೊಂದು ಕೇಸ್ ವರ್ಕರ್ಗೆ ವರ್ಗಾಯಿಸುವುದು ಅಗತ್ಯವಿದ್ದಲ್ಲಿ ಎಂಪ್ಲಾಯ್ ಶಿಫ್ಟ್ ಮೆನುವನ್ನು ಬಳಸಿಕೊಂಡು ವರ್ಗಾಯಿಸಬಹುದು. ವರ್ಗಾಯಿಸಬೇಕಾದ KJD ಸಂಖ್ಯೆಯನ್ನು ದಾಖಲಿಸಿ ಪ್ರಸ್ತುತ ಮ್ಯಾಪ್ ಆಗಿರುವಂಥ ವಿವರಗಳು ಪ್ರದರ್ಶಿತವಾಗುತ್ತದೆ. KJD ಮ್ಯಾಪ್ ಮಾಡಬೇಕಾದ ವಿಷಯ ನಿರ್ವಾಹಕರ ವಿವರಗಳು ಆಯ್ಕೆ ಮಾಡಿ ಅಪ್ಡೇಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. KJD ಟ್ರಾನ್ಸ್ಫರ್ಡ್ ಸಕ್ಸಸ್ಫುಲಿ ಎಂಬ ಸಂದೇಶವು ಪ್ರದರ್ಶಿತವಾಗುತ್ತದೆ. ಪುನಃ KJD ನಂಬರನ್ನು ಎಂಟ್ರಿ ಮಾಡಿ ವರ್ಗಾಯಿಸಿರುವ ಬಗ್ಗೆ ಖಾತರಿಪಡಿಸ್ಕೊಳ್ಳಿ. ನೌಕರರು ವರ್ಗಾವಣೆಯಾಗಿ ಬಂದಲ್ಲಿ ರಿಪೋರ್ಟಿಂಗ್ DDO ರಿಲೀವಿಂಗ್ DDO ವರ್ಗಾವಣೆಯಾಗಿರುವ ನೌಕರರ ESR ಅನ್ನು ಸಲ್ಲಿಸಲು ಕೋರಬಹುದು. DDO ESRಗಾಗಿ ಕೋರಿಕೆ ಅಥವಾ ರಿಕ್ವೆಸ್ಟ್ ಫಾರ್ ESR ಮೆನುವನ್ನು ಆಯ್ಕೆ ಮಾಡಬೇಕು. ESR ವರ್ಗಾವಣೆ ಆಗಬೇಕಾದ ನೌಕರರ KJD ಸಂಖ್ಯೆಯನ್ನು ದಾಖಲಿಸಬೇಕು. ನೌಕರರ ವಿವರಗಳು ಪ್ರದರ್ಶಿತವಾಗುತ್ತದೆ. ವಿವರಗಳನ್ನು ಮರುಪರಿಶೀಲಿಸಿ ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ.
ESR ರಿಕ್ವೆಸ್ಟ್ ಹ್ಯಾಸ್ ಬೀನ್ ಸೆಂಟ್ ಎಂಬ ಸಂದೇಶವು ಪ್ರದರ್ಶಿತವಾಗುತ್ತದೆ. ಕೆಳಗಿನ ಗ್ರಿಡ್ನಲ್ಲಿ ಈ ರೀತಿ ಕಳಿಸಿರುವ ಕೋರಿಕೆಗಳ ಪಟ್ಟಿ ಹಾಗೂ ಅದರ ಸ್ಟೇಟಸ್ ಪ್ರದರ್ಶಿತವಾಗುತ್ತದೆ. ವರ್ಗಾವಣೆಗೊಂಡ ನೌಕರರ ESRಗಾಗಿ ಸ್ವೀಕರಿಸಿದ ಕೋರಿಕೆಗಳನ್ನು DDOರವರು ವೀಕ್ಷಿಸಬಹುದು. ಇದಕ್ಕೆ ಮೆನು ರಿಕ್ವೆಸ್ಟ್ ರಿಸೀವ್ಡ್ ಫಾರ್ ESR ಅನ್ನು ಕ್ಲಿಕ್ ಮಾಡಿ ಸ್ವೀಕರಿಸಿದ ಅರ್ಜಿಯು ಅವರ ಕಚೇರಿಗೆ ಸಂಬಂಧವಿಲ್ಲದಿದ್ದಲ್ಲಿ ಅದನ್ನು ರಿಜೆಕ್ಟ್ ಮಾಡಬಹುದು. ರಿಜೆಕ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿದಾಗ ಕಾರಣವನ್ನು ನಮೂದಿಸಿ ಅಪ್ಡೇಟ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕು. ಅರ್ಜಿಯನ್ನು ಕಳುಹಿಸಿರೋ DDOರವರ ಲಾಗಿನ್ಗೆ ಈ ಕಾರಣದೊಂದಿಗೆ ಹಿಂತಿರುಗಿಸಲಾಗುತ್ತದೆ. ESR ಅನ್ನು ಕಳುಹಿಸಲು ಸೆಂಡ್ ಬಟನ್ ಅನ್ನು ಕ್ಲಿಕ್ ಮಾಡಿ KGID ಟ್ರಾನ್ಸ್ಫರ್ಡ್ ಸಕ್ಸಸ್ಫುಲಿ ಎಂಬ ಸಂದೇಶವು ಪ್ರದರ್ಶಿತವಾಗುತ್ತದೆ. ಕೆಳಗಡೆ ಗ್ರಿಡ್ನಲ್ಲಿ ಈ ರೀತಿ ಸ್ವೀಕರಿಸಿದ ಹಾಗೂ ನಿರಾಕರಿಸಿದ ಕೋರಿಕೆಗಳ ಪಟ್ಟಿ ಹಾಗೂ ಅದರ ಸ್ಟೇಟಸ್ ಪ್ರದರ್ಶಿತವಾಗುತ್ತದೆ.